ಇದ್ದಾನಣ್ಣ. ಯಾರು ವೇದ ಅಂತ? ಹಾ ಅವನೇ, ಶುಂಠಿ ಶಂಕರ. ಆದ್ಯ ಆರ್ಗ್ಯಾನಿಕ್ಸ್ಗೆ ಇನ್ವೆಸ್ಟರೇ ಅವರಲ್ವಾ? ಈಸ್ ಮೈ ಪಾರ್ಟ್ನರ್ ಅಮ್ಮು. ಈಗ ಗೊತ್ತಾಯ್ತು ಇಲ್ಲಿ ಯಾಕೆ ಬರೀ ಗಂಡಸ್ರೇ ಇದ್ದಾರೆ ಅಂತ. ನಿನ್ನೆ ಬೋರ್ಡ್ ನೋಡಿದಾಗಲೇ ಡೌಟ್ ಬಂತು. ಅಯ್ಯೋ ಕೆಲಸ ಸಿಕ್ತು ಅನ್ನೋ ಖುಷಿನೇ ಹೊಟ್ಟೋಯ್ತು. ಈಗ ಮನೇಲಿ ಏನಂತ ಹೇಳೋದು? ಅರೆ ಯಾಕೆ ಹೀಗಾಡ್ತಿದ್ಯಾ? ಈಗ ಏನಾಯ್ತು? ಏನಿನ್ ಪ್ರಾಬ್ಲಮ್? ಬೇರೆ ಯಾರ್ದೋ ಕಂಪ್ನಿಲೇ ನನಗೆ ಕೆಲಸ ಸಿಗದಿರೋ ಹಾಗೆ ಮಾಡ್ದೋನು ಇನ್ನು ಅವನ ಕಂಪ್ನಿನಲ್ಲೇ ಬಿಡ್ತಾನಾ? ಈ ಕೆಲಸನೂ ಕಿತ್ಕೊಳ್ಳಲ್ಲ ಅಂತೀಯ ನೀನು? ಏನೋ ಕೆಲಸ ಕಿತ್ಕೊಂಡಿದ್ದಾನ? ಏನು ಹೇಳ್ತಿದ್ಯಮ್ಮ? ಇರಲಿ ಬಿಡು, ಮದುವೆಲೇನೋ ಇಬ್ಬರು ಮಧ್ಯೆ ಕಿರಿಕಾಯ್ತು, ಅದನ್ನೆಲ್ಲ ಯಾಕೆ ಇಲ್ಲಿ ಕ್ಯಾರಿ ಮಾಡ್ತೀಯಾ? ತಲೆ ಕೆಡ್ಸ್ಕೊಬೇಡ. ಬರೀ ಮದ್ವೆಲಲ್ಲ ಅಣ್ಣ, ಆಮೇಲೆ ದೊಡ್ಡ ಕಾದಂಬರಿನೇ ಬರೆಯೋಷ್ಟು ಸೀನ್ಸ್ಗಳಾಗಿದೆ. ಅದೆಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ. ಅದೆಲ್ಲ ಏನಾದರೂ ಆಗಿರಲಿ, ಇದು ನನ್ನ ಕಂಪ್ನಿ, ಅಡ್ಮಿನಿಸ್ಟ್ರೇಷನ್ ಕೂಡ ನಂದೇ. ಸೊ ವೇದಾಂತ್ ಕೂಡ ಏನೂ ಮಾತಾಡೋಕ್ಕಾಗಲ್ಲ. ನಿನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡಬೇಕು. ಸೊ ನನ್ನ ಕ್ಯಾಬಿನಲ್ಲಿ ವೆಯ್ಟ್ ಮಾಡ್ತಿರೋ, ನನಗೊಂದು ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಬರ್ತೀನಿ. ಅಪ್ಪ ಬಜರಂಗಿ, ನಿನ್ನ ಭಕ್ತನ ನೀನೇ ಕಾಪಾಡಬೇಕು. ವಾವ್, ನಮ್ಮ ಅಣ್ಣನ ಕ್ಯಾಬಿನ್ ಎಷ್ಟು ಸಖತ್ತಾಗಿದೆ. ಅಣ್ಣನ ಟೇಸ್ಟು. ಇವತ್ತು ಆ ಶುಂಠಿ ಶಂಕರ ಏನಾದರೂ ನನ್ನ ಕೆಲಸದ ಬಗ್ಗೆ ತಕರಾರು ಮಾಡಿದ್ರೆ ನಾನು ರಂಪ ಮಾಡ್ಬಿಡ್ತೀನಿ ಅಷ್ಟೇ. ನಾವು ಅಂದ್ರೆ ಏನು ಸುಮ್ಮನೆನಾ? ಏನು ತಮಾಷೆನಾ? ಮೇಡಮ್, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಇದು ನಮ್ಮ ಬಾಸ್ ಕ್ಯಾಬಿನು. ಹಲೋ, ಇದು ನಮ್ಮ ಅಣ್ಣನ ಕ್ಯಾಬಿನ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಡೇ ಅಂತ ನನ್ನ ಕುರಿ ಮಾಡಬೇಡಿ. ಮೇಡಮ್, ನೀವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಹರಕೆ ಕುರಿ ನಾನು ಹಾಕ್ತೀನಿ ಅಷ್ಟೇ. ವೇದಾಂತ್ ಸರ್ ಕ್ಯಾಬಿನ್ ಮೇಡಮ್ ಇದು. ಬಾಸು ಮಾರ್ನಿಂಗ್ ಮೀಟಿಂಗ್ಗೆ ಅಂತ ಹೋಗಿದ್ದಾರೆ, ಇನ್ನೇನು ಬರೋ ಹೊತ್ತಾಯ್ತು. ಮೊದಲು ನಡೀರಿ ನೀವು. ಹಾಗಾದ್ರೆ ಇದು ನಮ್ಮ ಅಣ್ಣನ ಕ್ಯಾಬಿನ್ ಅಲ್ವಾ? ಸಾರ್ಥಕ್ ಸರ್ ಕ್ಯಾಬಿನು ಪಕ್ಕದಲ್ಲಿದೆ. ನಮ್ಮ ಬಾಸ್ಗೆ ಏನಾದರೂ ಅವ್ರ ಕ್ಯಾಬಿನ್ಗೆ ಹುಡುಗಿ ಬಂದಿದ್ಲು, ಅದರಲ್ಲೂ ನೀವು ಬಂದಿದ್ರಿ ಅಂತ ಗೊತ್ತಾದ್ರೆ ಕೆಲ್ಸದ ಜೊತೆ ನನ್ನ ಪ್ರಾಣ ತೆಗೆಯಕ್ಕೂ ಹಿಂದೆ ಮುಂದೆ ನೋಡಲ್ಲ. ಹೊಟ್ಟೆ ಪಾಡು ಕೆಲ್ಸಕ್ಕೆ ಬರ್ತಾ ಇದ್ದೀನಿ, ತಲೆ ಹೋಗೋ ಥರ ಮಾಡಬೇಡಿ ಮೇಡಮ್. ಮೊದಲು ನಡೀರಿ. ಅಯ್ಯ ಹೋಗ್ತೀನಿ ರೀ. ಇರೋದಾ ಮೇಡಮ್? ನಮ್ಮ ಬಾಸ್ ಬಂದ್ಬಿಡ್ತಾರೆ. ನಡೀರಿ. ನೀವು ನಿಮ್ಮ ಬಾಸು ಆ ದೇವ್ರೆ ಕಾಪಾಡಬೇಕು. ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು. ನಮ್ಮ ಬಾಸ್ದು ನಾಯಿ ಮುಗಷ್ಟೇ ಪವರ್ಫುಲ್ಲು. ವಾಸನೆಲೆ ಯಾರು ಬಂದಿದ್ರು ಅಂತ ದಬಾಯಿಸ್ಬಿಡ್ತಾರೆ, ಅದಕ್ಕೆ ಈ ಸೆಟಪ್. ಈ ಗ್ಯಾರಂಟಿ ಆಯ್ತು, ಆ ದೇವ್ರು ಕೂಡ ನಿಮ್ಮನ್ನ ಕಾಪಾಡಲ್ಲ. ಏನ್ರಿ ಮಾಡ್ತಿದ್ದೀರಾ? ಬಾಸ್ ನೆಕ್ಸ್ಟ್ ಮೀಟಿಂಗ್ ಎಲ್ಲಿರೋದು? ಡು ವಿ ನೀಡ್ ಟು ಗೋ ಔಟ್? ಅಬ್ಬಾ, ಗೊತ್ತಾಗ್ಲಿಲ್ಲ. ಎಸ್ ಬಾಸ್, ಸಿಲ್ಕ್ ಬೋರ್ಡ್ಗೆ ಔಟಿಂಗ್ ಹೋಗ್ಬೇಕು. ಸಿಲ್ಕ್ ಬೋರ್ಡ್ಗೆ ಔಟಿಂಗ್? ಔಟಿಂಗ್ ಅಂದ್ರೆ ಏನು ಅಂತ ಗೊತ್ತೇನೆ ನಿಮಗೆ? ಅದು ಸಿಲ್ಕ್ ಬೋರ್ಡ್ಗೆ. ನಿಮ್ಮಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನಗೆ ಗೊತ್ತಿಲ್ಲ. ತುಪ್ಪ ತಿನ್ನೋ ಬಾಯಿ ತಪ್ಪು ಮಾಡುತ್ತೆ ಬಿಡಿ ಬಾಸ್. ಅದು ಬಿಡಿ, ಆಂಡ್ರಾಯ್ಡ್ ಇಲ್ಲಿ ಫೈನಲ್ ಆಗಿದ್ದಕ್ಕೆ ಸ್ವೀಟ್ ಕಲ್ಸಿಯನ್ನೇ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೊಳ್ಳಿ ಬಾಸ್. ನಾನು ತಗೊಳ್ತೀನಿ. ಫಸ್ಟ್ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊಳ್ಳಿ. ವಿಲ್ ಲೀವ್ ಇನ್ 5 minutes. ನಾನು ಫೋನ್ ಕಾಲ್ ಮಾಡಿ ಬರ್ತೇನೆ. ಓಕೆ ಬಾಸ್. Hello, Vedant here. Yeah. ಲೇಡಿ ಸ್ಲಿಪ್ಪರು
ವಾಟ್ ನಾನ್ಸೆನ್ಸ್. If you come today, I'm so happy. If you come tomorrow, I'm so proud. You pick that time. Ah, tick 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 tick. 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 Hello, Lakshmikant here. Who is speaking? ನಿಮ್ಮ ತಾತ ಒಳಗಡೆ ಬನ್ರಿ. ಬಂದೆ. ಹುಡುಗಿ ಬಂದಿದ್ದೇನಾದ್ರೂ ಬಾಸ್ ಗೊತ್ತಾಗೋಯ್ತಾ? ಏರ್ ಫ್ರೆಶರ್ ಹಾಕಿದ್ನಲ್ಲ. ಬಾಸ್ How the hell did this thing enter my cabin? ನಂಗೆ ಗೊತ್ತು ರೀ, ನಿಮಗೆ ಅನ್ಕೊಂಡ್ರೆ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲ ಯು ಪ್ಲೇಯಿಂಗ್ ದಿಸ್ ಪ್ರ್ಯಾಂಕ್. ದೇರ್ಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಕಾಂತ. ಡಿಸ್ಕಸ್ಟಿಂಗ್. ಮೇಡಮ್, ನಮ್ಮ ಬಾಸ್ ಬಂದ್ಬಿಡ್ತಾರೆ. ನಡೀರಿ. ನೀವು ನಿಮ್ಮ ಬಾಸ್ ಆ ದೇವ್ರೆ ಕಾಪಾಡಬೇಕು. ಬಾಸ್ ನಾನಿಟ್ಟಿಲ್ಲ ಬಾಸ್. ನೀವು ಬೈತೀರಾ ಅನ್ನೋ ಬೇಜಾರು ಬಿಟ್ರೆ ನಿಮಗೆ ಕಾಟ ಕೊಡಬೇಕು ಅನ್ನೋ ಮನಸ್ಸೆಲ್ಲ ಇಲ್ಲ ಬಾಸ್. ನಾನು ಸ್ವೀಟ್ಸ್ನೇ ಇಟ್ಟಿದ್ದು. ಹಾಗಾದ್ರೆ ಈ ತಾನೇ ನಡ್ಕೊಂಬಂತ? ಇಲ್ಲ ಬಾಸ್. ಮತ್ತೆ ಹೇಗ್ರಿ ಇದು ಇಲ್ಲಿಗೆ ಬಂತು? ಐ ವಾಂಟ್ ಟು ನೋ ಇಟ್ ರೈಟ್ ನೌ. ಅಯ್ಯಯ್ಯೋ, ಇದನ್ನ ಇಟ್ಟಿದ್ದು ಮೇಡಮು ಅಂತ ಹೇಳಿದ್ರೆ ಅವರು ಇವತ್ತೇ ಕೆಲಸದಿಂದ ಕಿತ್ತಾಕ್ತಾರೆ. ಅಲ್ಲಿಗೆ ಆನ್ ಆಗಿರೋ 0 ಕ್ಯಾಂಡಲ್ ಲೈಟು ಆಫ್ ಆಗಿಬಿಡುತ್ತೆ. ಇವಾಗ ಏನು ಮಾಡೋದು? ಹಲೋ, ನಿಮ್ಮನ್ನೇ ಕೇಳ್ತಿರೋದು ಹೇಗೆ ಬಂತು ಅಂತ. ಇರಿ ಬಾಸ್, CCTV ಚೆಕ್ ಮಾಡಿಸ್ತೀನಿ. ಎಲ್ಲ ಪೇಜ್ಗೂ ಸೈನ್ ಮಾಡು. ನಾವು ಆಟೋಗ್ರಾಫ್ ಹಾಕೋ ಕಾಲ ಬಂತು ನೋಡು. ಸ್ವೀಟ್ ಕವರ್ ಇಲ್ಲಿದೆ ಅಂದರೆ ಚಪ್ಪಲಿ ಕವರ್ ಇವ್ರದೇ ಆಗಿರುತ್ತೆ. ಬಾಸ್ ಇಲ್ಲಿಗೆ ಬರದೇ ಇದ್ರೆ ಸಾಕಪ್ಪ. CCTV ಫುಟೇಜ್ ತೊಗೊಂಬರ್ತೀನಿ ಅಂತ ಹೇಳಿ ಏನ್ರಿ ಮಾಡ್ತಿದ್ದೀರಾ? ಏನ ನೆನಪು ನೋಡ್ತಾ ಇದ್ದೀರಾ? ಏನ್ ನಡೀತಿದೆ ಅಲ್ಲಿ? ಅಮ್ಮು, ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸ್ನ ಸೈನ್ ಮಾಡೋಕ್ಕೆ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೋಬೇಕು. ಕಣ್ಣು ಮುಚ್ಕೊಂಡು ಸೈನ್ ಮಾಡಬಾರ್ದು. ನಮ್ಗೆ ಅನ್ನೋದೊಂದು ಇರುತ್ತಣ್ಣ. ನೀನೇ ನನ್ನ ಬಾಸ್ ಅಂದಮೇಲೆ ಏನಕ್ಕೆ ಟೆನ್ಷನು? ಅಷ್ಟಕ್ಕೂ ನಾವು ತಿಂಡಿ ಆರ್ಡರ್ ಬಂದಾಗ ಪೇಪರಲ್ಲಿ ಬರ್ಸ್ಕೊಳ್ತೀವಾ? ಬರ್ಸ್ಕೊಳ್ದಿದ್ರು ಅಡ್ವಾನ್ಸ್ ಅಂತ ತೊಗೊಳ್ತೀರ ತಾನೇ?